ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೊನ್ನೆ ಒಬ್ಬಟ್ಟು ಮಾಡೋಕ್ಕೆ ತೋರಿಸಿದಾಗ ಈ ಕಟ್ಟು ಮತ್ತು ಬೇಳೆನ ಬೇರೆ ಮಾಡ್ಕೊಂಡು ಈ ಬೇಳೆನ ಉಪಯೋಗಿಸ್ಕೊಂಡು ಒಬ್ಬಟ್ಟು ಮಾಡಿದ್ದೆ. ಅದೇ ರೀತಿಯಾಗಿ ಈ ಕಟ್ಟನ್ನು ಉಪಯೋಗಿಸ್ಕೊಂಡು ಇವತ್ತು ಸಾರು ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ನಾನು ಒಂದು 4 ಟೀ ಸ್ಪೂನಷ್ಟು ಧನಿಯಾ, 2 ಸ್ಪೂನಷ್ಟು ಜೀರಿಗೆ, 1 ಇಂಚು ಚಕ್ಕೆ, 2 ಏಲಕ್ಕಿ, ಒಂದು 5-6 ಲವಂಗ ಮತ್ತು 1 ಮರಾಠಿ ಮೊಗ್ಗು ಇದೆಲ್ಲದನ್ನು ಹಾಕಿ ನಾನು ಎಣ್ಣೆ ಹಾಕ್ದಲೇ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒತ್ತಿಸ್ಬಾರ್ದು, ಸಾರು ಟೇಸ್ಟ್ ಚೆನ್ನಾಗಿ ಬರಲ್ಲ. ಸ್ವಲ್ಪ ಘಮ ಘಮ ಬಂದಮೇಲೆ ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ದೊಡ್ಡ ಈರುಳ್ಳಿ, ಒಂದು 7-8 ಎಸಳು ಸಿಪ್ಪೆ ತೆಗ್ದಿರೋಂಥ ಬೆಳ್ಳುಳ್ಳಿನೂ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ 3/4 ಸ್ಪೂನಷ್ಟು ಗಸಗಸೆ ಮತ್ತು ಒಂದು ಹಿಡಿಯಷ್ಟು ಕರಿಬೇವು ಹಾಕಿ ಈರುಳ್ಳಿ ಒಟ್ಟಿಗೆ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಬಿಟ್ಟು ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಎಂಡಲ್ಲಿ ಒಂದು ಅರ್ಧ ಬೌಲ್ನಷ್ಟು ಒಣ ಕೊಬ್ಬರಿನೂ ಹಾಕಿ ನಾನು 1-2 ಸೆಕೆಂಡ್ ಇದನ್ನು ಫ್ರೈ ಮಾಡಿದರೆ ಸಾಕು. ಒಣ ಕೊಬ್ಬರಿ ಆಲ್ರೆಡಿ ಡ್ರೈ ಇರುತ್ತೆ, ಇದನ್ನೇನು ತುಂಬ ಫ್ರೈ ಮಾಡಬೇಕು ಅಂತೇನೂ ಇಲ್ಲ. 1-2 ಸೆಕೆಂಡ್ ಫ್ರೈ ಮಾಡಿ ಇದನ್ನು ರುಬ್ಕೋಬೇಕು. ಈಗ ಖಾರಕ್ಕೆ ನಾನು ಒಣಮೆಣಸಿನ್ಕಾಯಿ ಹಾಕಿಲ್ಲ, ಈ ಕಟ್ಟೊಳಗಡೆ ಇರೋ ಅಂಥ ಒಣಮೆಣಸಿನ್ಕಾಯಿನೇ ಖಾರಕ್ಕೆ ಹಾಕ್ತೀನಿ. ಅದಕ್ಕಿಂತ ಮುಂಚೆ ಈ ರೀತಿಯಾದ ಒಂದು ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕಿ, ಈ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಒಂದು 10-15 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾವು ಏನು ಕಟ್ಟಿಟ್ಕೊಂಡಿರ್ತೀವಲ್ಲ ಸಾರಿನ ಕಟ್ಟು, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಇದಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ನಾನು ಈ ಕಟ್ಟು ಒಳಗಡೆ ಇರೋ ಅಂಥ ಒಣಮೆಣಸಿನ್ಕಾಯಿನೇ ಸಾರಿಗೆ ಹಾಕ್ಕೊಂಡು ರುಬ್ಕೊತೀನಿ. ಒಂದು 4-5 ನಾನು ಸಾರೊಳಗೆ ತೇಲಕ್ಕೆ ಬಿಟ್ಬಿಟ್ಟು ಒಂದು 8-10 ಮೆಣಸಿನ್ಕಾಯಿನ ರುಬ್ಬಕ್ಕೆ ಹಾಕ್ತೀನಿ. ಆವಾಗ ಇಷ್ಟು ಪ್ರಮಾಣದ ಸಾರಿಗೆ ಖಾರ ಸರಿ ಹೋಗುತ್ತೆ. ಒಂದು 8-10 ಮೆಣಸಿನ್ಕಾಯಿನ ಹಾಕಿ ರುಬ್ಬಕ್ಕೆ ಬಳಸ್ಕೊತಾ ಇದ್ದೀನಿ. ಇದನ್ನು ನಾವು ರುಬ್ಕೊಳಕ್ಕಿಂತ ಮುಂಚೆ ನಾವು ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಧನಿಯಾ ಜೀರಿಗೆ, ಅದನ್ನು ಮೊದಲು ಪೌಡ್ರು ಮಾಡ್ಕೋಬೇಕು ನಾವು ನೋಡಿ. ಇಲ್ಲಾಂದರೆ ಅದನ್ನು ಇದರೊಟ್ಟಿಗೆ ಹಾಕಿದರೆ ಇದು ನೀಟಾಗಿ ಸಾರಿನ ಖಾರ ಸ್ಮೂತಾಗಿ ಬರಲ್ಲ ಹಸಿ ಈರುಳ್ಳಿ ಜೊತೆ ರುಬ್ಬಿಟ್ರೆ. ಅದಕ್ಕೆ ನಾನು ಫಸ್ಟ್ ಇದನ್ನು ಮೊದಲು ಸ್ಮೂತಾಗಿ ಪೌಡ್ರು ಮಾಡ್ಕೊತಾ ಇದ್ದೀನಿ. ಇಷ್ಟು ಪೌಡ್ರ್ ಆದರೆ ಸಾಕು. ಈಗ ನಾವು ಏನು ಈರುಳ್ಳಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ, ಆ ಖಾರ ರುಬ್ಕೊಳ್ಳುವಾಗ ಈ ಪೌಡ್ರನ್ನು ಅದಕ್ಕೆ ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾರಿನ ಖಾರ ರೆಡಿ ಆಗುತ್ತೆ ನೋಡಿ. ಈಗ ನಾವೇನು ಕಟ್ಟು ಕುದಿಯೋಕೆ ಇಟ್ಟಿದ್ವಿ ಅದಕ್ಕೆ ಈ ರುಬ್ಬಿರ್ತಕ್ಕಂಥ ಖಾರನ ಹಾಕಿ, ನಾನು ಆಲ್ರೆಡಿ ಹುಣಸೆಹಣ್ಣನ್ನ ನೆನೆ ಹಾಕಕ್ಕೆ ಇಟ್ಟಿದ್ದೆ. ಈ ಸಾರಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹುಣಸೆ ಹುಳಿ ಹಾಕ್ತಾ ಇದ್ದೀನಿ. ಇದಕ್ಕೆ ನೋಡ್ಕೊಂಡು ನೀರು ಮಿಕ್ಸ್ ಮಾಡ್ಕೋಬೇಕು. ಸಾರಿಂದು ಕಟ್ಟೆ ಗಟ್ಟಿಗಿದ್ರೆ ಮತ್ತೆ ನಾವು ನೀರು ಹಾಕೋದು ಬೇಡ. ಬೇಕು ಅಂದರೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನ ನಾನು ಆಲ್ರೆಡಿ ಹಾಕಿದ್ದೀನಿ. ನಿಮಗೆ ಬೇಕು ಅಂತ ಅಂದ್ಕೊಂಡ್ರೆ ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬಂದರೆ ಸಾರು, ಒಬ್ಬಟ್ಟಿನ ಸಾರು ರೆಡಿ ಆಗುತ್ತೆ. ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಒಬ್ಬಟ್ಟಿನ ಸಾರು ಮಾಡ್ತಾರೆ. ನಮ್ಮ ಮನೇಲಿ ನಮ್ಮ ಅಜ್ಜಿ, ನಮ್ಮ ಅಮ್ಮ ಎಲ್ಲ ಹೆಂಗೆ ಮಾಡ್ತಾರೆ ಅವ್ರು ಹೇಳ್ಕೊಟ್ಟಿರೋ ಥರ ನಾನು ಸಾರು ಮಾಡಿದ್ದೀನಿ. ಈ ರೀತಿಯಾಗಲೂ ಸುತ್ತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗ್ಬೋದು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.